ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಆಫ್ಟರ್ ಎ ಲಾಂಗ್ ಟೈಮ್ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ಕಡೆ ಖುಷಿ ಆಗ್ತಿದೆ, ಹಾಗೆ ಒಂದು ಕಡೆ ಬೇಜಾರು ಕೂಡ ಆಗ್ತಿದೆ. ಇಷ್ಟು ದಿನ ವೆಯ್ಟ್ ಮಾಡಿಸಿದ್ನಲ್ಲ ಅಂತ. ನಾನೇ ತುಂಬ ಇಷ್ಟಪಟ್ಟು ಶುರು ಮಾಡಿರೋಂಥ ಈ ಯೂಟ್ಯೂಬ್ಗೆ ನನಗೆ ಕೆಲಸ ಮಾಡೋದಕ್ಕೆ ಆಗ್ತಿಲ್ವಲ್ಲ ಅಂತ ನನಗೆ ಬೇಜಾರಿದೆ. ನಾನೀಗ ವಿಡಿಯೋ ಶುರು ಮಾಡಿರೋ ಟೈಮ್ ನೀವು ನೋಡ್ಬೋದು, ನೈಟ್ 12:15 ಆಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ನಡೀತಾ ಇತ್ತು. ಹಬ್ಬ ಶುಕ್ರವಾರ ಇದ್ದಿದ್ದು, ನಾನು ಕ್ಲೀನಿಂಗ್ನ ಶುರು ಮಾಡಿದ್ದು ಬುಧವಾರ ನೈಟಿಂದ. ಎಷ್ಟು ಬ್ಯುಸಿಯಾಗಿರೋದು ಅಂದರೆ ನನಗೆ ಅದು ಹೇಗೆ ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ರೆಗ್ಯುಲರಾಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ನಮ್ಮದು ಬಟ್ಟೆ ಬಿಸ್ನೆಸ್ ಶುರು ಮಾಡಿದ ಮೇಲೆ ತುಂಬಾ ಬ್ಯುಸಿ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು. ಟೈಮ್ ಸಾಕಾಗ್ತಾ ಇಲ್ಲ ನನಗೆ. ಆದರೆ ವರಮಹಾಲಕ್ಷ್ಮಿ ಹಬ್ಬದ್ದು ವ್ಲಾಗ್ ಮಾಡಲೇಬೇಕು, ಹೇಗಾದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡಿದೆ. ಕ್ಲೀನಿಂಗ್ ಮಾಡೋದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮೊಬೈಲ್ ಕೂಡ ಸ್ಟೋರೇಜ್ ಪ್ರಾಬ್ಲಮ್ ಇತ್ತು. ಹಂಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ನಾವು ಎಲ್ಲರ ಥರನೇ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿನೇ ಹಬ್ಬ ಮಾಡಿದ್ದೀವಿ. ಒಂದು 15 ಡೇಸಿಂದ ಶಾಪಲ್ಲಿ ಫುಲ್ ಬ್ಯುಸಿ ಇದ್ವಿ. ನಾನು ಮಾರ್ನಿಂಗು ಒಂದು 9:30 10ಗೆ ಹೋದರೆ ನೈಟ್ ಬರೋದು ಕೂಡ 9:30 10 ಆಗ್ತಿತ್ತು. ಮನೆ ಕೆಲಸ ಮಾಡೋಕ್ಕೆ ನಂಗೆ ಟೈಮೇ ಸಾಕಾಗ್ತಿರ್ಲಿಲ್ಲ. ಬಟ್ ಹಬ್ಬದ ದಿನ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದೀನಿ ಹಬ್ಬನ. ಬಟ್ ಈ ವರ್ಷ ಮಿಸ್ ಮಾಡೋದು ಬೇಡ, ಹೇಗಾದರೂ ಸರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಒಂದು ವಾರದಿಂದ ನಾನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಿದ್ದೆ. ಬಟ್ ಹಿಂದಿನ ದಿನ ಅನ್ನಿಸ್ತು, ಒಂದು ಕಡೆ ಅನ್ನಿಸ್ತು ಬೇಡ, ಇಷ್ಟು ರಿಸ್ಕ್ ತೊಗೊಂಡು ಇಷ್ಟು ಟೆನ್ಷನ್ ತೊಗೊಂಡು ಬೇಡ ಮಾಡೋದು ಅಂತ. ನಮ್ಮಮ್ಮ ಕೂಡ ಹಂಗೆ ಅಂದರು, ನಮ್ಮ ಮನೆಯವರು ಕೂಡ ಅಂದರು. ಸರಿ ಆಯಿತು, ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ವಿ. ಮತ್ತೆ ಯಾಕೋ ಬೇಡ, ಎಲ್ಲರೂ ಹಬ್ಬ ಮಾಡಬೇಕಾದ್ರೆ ನಾವು ಹೆಂಗೆ ಸುಮ್ಮನೆ ಇರೋದಕ್ಕಾಗುತ್ತಾ ಅಂತಲೂ ಅನ್ನಿಸ್ತು. ನಮ್ಮ ಮನೆಯವರು ಹೇಗಾಗುತ್ತೆ ಪರವಾಗಿಲ್ಲ, ಏನಿದೆ ಅದರಲ್ಲೇ ಮಾಡೋಣ ನಡಿ ಅಂತ ನೈಟ್ 10:30ಗೆ ಕರ್ಕೊಂಡು ಹೋದ್ರು ಮತ್ತೆ ಮಾರ್ಕೆಟ್ಗೆ. ಏನು ಬೇಕೋ ಸ್ವಲ್ಪ ಏನು ಸಿಕ್ತು ನನಗೆ ಡೆಕೋರೇಷನ್, ನಾನು ಬೇರೆ ಥರನೇ ಪ್ಲ್ಯಾನ್ ಮಾಡಿದ್ದೆ. ಆನ್ಲೈನಲ್ಲಿ ಎಲ್ಲ ಬುಕ್ ಮಾಡಿದ್ದೆ, ಅದು ಕೂಡ ಯಾವುದು ಬಂದೇ ಇರಲಿಲ್ಲ. 10 ಡೇಸ್ ಬಿಫೋರ್ ನಾನು ಬುಕ್ ಮಾಡಿದ್ರು ಕೂಡ ಯಾವುದು ಬಂದಿರಲಿಲ್ಲ. ಅದು ಕೂಡ ಸ್ವಲ್ಪ ನಂಗೆ ಬೇಜಾರಿತ್ತು, ಏನು ಮಾಡೋದು ಅಂತ. ಯಾಕಂದರೆ ಮೈಂಡ್ ಸೆಟ್ ಮಾಡ್ಕೊಂಡಿರ್ತೀವಿ, ಈ ಥರನೇ ಅಲಂಕಾರ ಮಾಡಬೇಕು, ಈ ಥರ ಸೀರೆ ಉಡಿಸ್ಬೇಕು, ಈ ಥರ ಒಂದು ಬ್ಯಾಕ್ಡ್ರಾಪ್ ಬರಬೇಕು ನಮಗೆ ಅಂತೆಲ್ಲ. ತುಂಬ ಜನ, ನಾನೇ ಅಲ್ಲ, ವರಮಹಾಲಕ್ಷ್ಮಿ ಮಾಡೋರು ಎಲ್ಲರ ಮೈಂಡ್ ಸೆಟ್ ಕೂಡ ಇದೇ ಥರನೇ ಇರುತ್ತೆ. ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾಗ ನಾವು ಅಂದ್ಕೊಂಡಿದ್ದಾಗಲಿಲ್ಲ ಅಂದರೆ ಬೇಜಾರು ಆಗೇ ಆಗುತ್ತೆ. ಬಟ್ ಓಕೆ, ಈಗ ಅದಕ್ಕೋಸ್ಕರ ನಾವು ಮುಂದಕ್ಕೆ ಹಾಕೋದು ಬೇಡ, ಏನಿದೆ ಅದರಲ್ಲೇ ಮಾಡೋಣ. ಮತ್ತು ನಮ್ಮೂರಲ್ಲಿ ಲೋಕಲ್ ಶಾಪಲ್ಲಿ ಏನು ಸಿಗುತ್ತೆ ಅದನ್ನೇ ತಗೊಂಡೋಗಿ ಮಾಡೋಣ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಮತ್ತೆ 10:30 ರಾತ್ರಿಯಲ್ಲಿ ಡಿಸೈಡ್ ಮಾಡಿ ಡೆಕೋರೇಷನ್ಗೆ ನಮ್ಮ ಹತ್ರ ಏನೀಗ ಇದೆ, ಈ ಫ್ಲವರ್ ಬಂದು ನಮ್ಮ ಅಕಾಡೆಮಿಯಲ್ಲಿ ಹಾಕಿದ್ದೀವಿ, ಅದನ್ನೇ ಬಿಚ್ಕೊಂಡು ಬಂದು ಬ್ಯಾಕ್ ಡ್ರಾಪ್ಗೆ ನಾನೊಂದು ಪ್ಲೈನ್ ಸ್ಯಾರಿ ಇತ್ತು ನನ್ನ ಹತ್ರ, ಅದನ್ನೇ ಯೂಸ್ ಮಾಡಿಕೊಂಡು ಈ ಒಂದು ಲೈಟಿಂಗ್ಸ್ ಎಲ್ಲ ಲಾಸ್ಟ್ ಇಯರ್ ನಾನು ಯೂಸ್ ಮಾಡಿದ್ದೆ, ಅದೇ ಲೈಟಿಂಗ್ಸ್ನ ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ನ ಮಾಡ್ಕೊಂಡು ಬಂದ್ವಿ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಈಗ ನಾನು ಡೆಕೋರೇಷನ್ನ ಮಾಡ್ಕೊತಾ ಇದ್ದೀನಿ. ನಾನು ಈ ವಿಷಯಗಳಲ್ಲಿ ಸ್ವಲ್ಪ ಪರ್ಟಿಕ್ಯುಲರ್, ಇದೇ ಥರ ಬೇಕಂದರೆ ನಂಗೆ ಅದೇ ಥರನೇ ಬೇಕು ಅಂತ. ಏನೇ ಮಾಡಿದ್ರು ಫೈನಲಲ್ಲಿ ಸ್ವಲ್ಪ ಕೊರಗ್ತಾ ಇರ್ತೀನಿ, ಇನ್ನು ಆ ಥರ ಸರಿ ಹೋಗಲಿಲ್ಲ, ಅದು ಬೇಕಿತ್ತು ಇದು ಬೇಕಿತ್ತು ಅಂತ. ಬಟ್ ಈ ಸಲ ಅಂತೂ ದೇವರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು. ಎಲ್ಲವುದು ಎಷ್ಟು ಚೆನ್ನಾಗಾಯಿತು ಅಂದರೆ ಒಂದೇ ಟೇಕಲ್ಲೇ ಡೆಕೋರೇಷನ್ ತುಂಬಾ ಚೆನ್ನಾಗಿ ಬಂತು. ಹಾಗೆ ಒಬ್ಬೊಬ್ಬರೇ ಅಂತೂ ಈ ಹಬ್ಬ ಮಾಡೋಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಇಡೀ ಫ್ಯಾಮಿಲಿಯವರೆಲ್ಲರೂ ಕೆಲಸ ಮಾಡಲೇಬೇಕು. ನಮ್ಮ ಮನೆಯವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಪ್ರತಿ ಸಲದಕ್ಕಿಂತ ಈ ಸಲ ಇನ್ನೂ ಜಾಸ್ತಿ ಹೆಲ್ಪ್ ಮಾಡಿದ್ರು. ವಿಡಿಯೋ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ನಾನು ಫುಲ್ಲು ಸ್ಟ್ರೆಸ್ಸಲ್ಲಿದ್ದೆ, ಫುಲ್ ಟೆನ್ಷನ್ನು, ಹಾಗೆ ಅಷ್ಟೇ ಬಾಡಿ ಪೇಯ್ನ್ ಕೂಡ ಇತ್ತು. ಯಾಕಂದರೆ ಒಂದು 15 ದಿನದಿಂದ ಶಾಪಲ್ಲಿ ಫುಲ್ ಬ್ಯುಸಿ, ಪ್ರತಿದಿನ ಕಸ್ಟಮರ್ಸ್ ಇರ್ತಿದ್ರು, ಅವನ್ನೆಲ್ಲ ಹ್ಯಾಂಡಲ್ ಮಾಡಿ. ಮತ್ತು ಈ ಫೋನಲ್ಲಿ ಸ್ವಲ್ಪ ಈ ಬಿಸ್ನೆಸ್ ಮಾಡೋರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ನಮ್ಮೊಂದು ಮೆಂಟಾಲಿಟಿ ಅಂತ.
ಬಟ್ ಅದು ಯಾವುದೂ ಇವತ್ತು ನನಗೆ ಮ್ಯಾಟರ್ ಆಗಲಿಲ್ಲ. ಯಾಕಂದರೆ ನನ್ನ ಮಗಳು ಕೂಡ ಸಪೋರ್ಟ್ ಮಾಡಿದ್ಲು, ಹಾಗೆ ಅಜ್ಜಿ ಕೂಡ ಬಂದಿದ್ದರು. ಅವರು ಮನೆ ಕ್ಲೀನ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಹಾಗಾಗಿ ಹಬ್ಬ ತುಂಬಾ ಚೆನ್ನಾಗಾಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಹಾಗೆ ಸ್ಯಾರಿನೂ ಅಷ್ಟೇ ಕ್ರೇಪ್ ಸಿಲ್ಕಲ್ಲಿ, ಮೈಸೂರು ಕ್ರೇಪಲ್ಲಿ ಸ್ಯಾರಿನ ನಾನು ತಗೊಂಡಿದ್ದೆ. ಲಕ್ಷ್ಮಿಗೆ ಪ್ರತಿ ವರ್ಷ ಈ ಥರನೇ ಇಡಬೇಕಂತ 3 ಇಯರ್ಸಿಂದ ಇಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಮಿಸ್ ಆಯಿತು ಅದು, ಬಟ್ ಈ ಸಲ ಆಗಬಾರ್ದು ಆ ಥರ. ನಾನು ಮೈಸೂರು ಸಿಲ್ಕ್ ಸೀರೆನೇ ಉಡಿಸ್ಬೇಕು ಅಂದ್ಬಿಟ್ಟು ಪ್ಯೂರೆಲ್ಲ ತಗೊಳ್ಳೋದು ನಂಗೆ ಅಷ್ಟೇನು ಇಷ್ಟ ಇಲ್ಲ, ಅಷ್ಟು ಕ್ರೇಜ್ ಇಲ್ಲ ನನಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ. ಬಟ್ ಇಷ್ಟನ್ನ ಆದ್ರೂ ತಗೋಬೇಕು ಅನ್ನೋದು ಒಂದು ಆಸೆ ಇತ್ತು. ಹಂಗಾಗಿ ಆ ಸ್ಯಾರಿ ಕೂಡ ಅಷ್ಟೇ ಒಂದೇ ಟೇಕಲ್ಲೇ ತುಂಬಾ ಚೆನ್ನಾಗಿ ಬಂದ್ಬಿಡ್ತು. ಆವಾಗಲೇ ನನಗೆ ಅನ್ನಿಸ್ತು ವರಮಹಾಲಕ್ಷ್ಮಿ ಹಬ್ಬ ನಾನು ಇವತ್ತು ಮಾಡ್ತಿರೋದೇ ಕರೆಕ್ಟಾಗಿದೆ, ಮುಂದಕ್ಕೆ ಮುಂದಕ್ಕೆ ಹಾಕೋ ಯೋಚನೆ ನಾನು ಮಾಡಬಾರ್ದಿತ್ತು ಅಂತ ಲಕ್ಷ್ಮಿ ಹತ್ರ ಸಾರಿ ಕೇಳಿ ಕಂಟಿನ್ಯೂ ಮಾಡ್ತಾ ಹೋದೆ. ಎಷ್ಟು ಬೇಗ ಮುಗೀತು ಅಂದರೆ ಡೆಕೋರೇಷನು ಪ್ರತಿ ಸಲ 4 to 5 ಅವರ್ಸ್ ಆಗೋಗ್ತಿತ್ತು. ನೈಟ್ ನಿದ್ದೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇವತ್ತಂತೂ ಎಲ್ಲದು ಅಷ್ಟು ಚೆನ್ನಾಗಿ ಅರೇಂಜ್ ಆಯಿತು. ನನಗಂತೂ ಅದೇ ತುಂಬಾ ಖುಷಿಯಾಗಿದ್ದು. ಯಾವುದು ಕೂಡ ಅದಿಲ್ಲ ಇದಿಲ್ಲ ಅಂತ ಅನ್ನಿಸ್ಲೇ ಇಲ್ಲ. ನಮ್ಮ ಹತ್ರ ಏನಿತ್ತೋ ಅದರಲ್ಲೇ ಎಲ್ಲದೂ ಕೂಡ ಚೆನ್ನಾಗೇ ಬಂತು. ನಾನೇ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿದ್ದೆ, ಅದು ಬೇಕು ಇದು ಬೇಕು ಅಂತ. 3 ಸ್ಟೆಪ್ ಸ್ಟ್ಯಾಂಡ್ನ ಬುಕ್ ಮಾಡಿದ್ದೆ ಈ ಸಲ, ಬಟ್ ಅದು ಕೂಡ ಬಂದಿರಲಿಲ್ಲ. ನಮ್ಮ ಮನೆಯವರು ಐಡಿಯಾ ಮಾಡಿ ಐರನ್ ಸ್ಟ್ಯಾಂಡ್ನ ಒಂದು ಸ್ಟೆಪ್ ಮಾಡಿ ಅದ್ರ ಮುಂದಕ್ಕೆ ನಮ್ಮ ಮನೇಲಿ ಇರೋವಂಥ ಟೇಬಲ್ಗಳನ್ನೇ ಯೂಸ್ ಮಾಡಿಕೊಂಡು ಸ್ಟೆಪ್ನ ಮಾಡೋಣ ಅಂತ ಹೇಳಿದ್ರು. ಅವ್ರು ಹೇಳಿದ ಥರನೇ ಕೇಳಿದ್ದಕ್ಕೆ ಎಲ್ಲದೂ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು. ಬಟ್ ನಾನು ಏನು ಬುಕ್ ಮಾಡಿದ್ದೆ ಅದು ಯಾವುದು ಕೂಡ ಹಬ್ಬಕ್ಕೆ ದಿನ ಬರಲಿಲ್ಲ. ನೆಕ್ಸ್ಟ್ ಡೇ ಬಂತು, ನನಗೆ ಹಬ್ಬದ ದಿನವೇ ಬಂತು. ಅದು ಬೇಜಾರಾಯಿತು. ಎಲ್ಲ ಆವಾಗಲೇ ಕ್ಯಾನ್ಸಲ್ ಮಾಡಿ ವಾಪಸ್ ಕಳಿಸಿದ್ದೀನಿ. 10 days ಟೈಮ್ ಇದ್ದರೂ ಕೂಡ ಬರಲಿಲ್ಲ. ಅಂದರೆ ಅವ್ರದ್ದು ತಪ್ಪಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಹಬ್ಬಗಳ ಟೈಮಲ್ಲಿ ಜಾಸ್ತಿ ಆರ್ಡರ್ಸ್ ಇರುತ್ತೆ, ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಇರೋದೇ ನಮಗೆ ಸಾಕಾಯಿತು ಅಂತಲೇ ಹೇಳ್ಬೋದು. ಫೈನಲಾಗಿ ಡೆಕೋರೇಷನ್ನ ಮುಗಿಸಿ ಸ್ಯಾರಿ ಜ್ಯುವೆಲ್ಸ್ ಎಲ್ಲ ಅರೇಂಜ್ ಮಾಡಿ ಪ್ಲೇಟ್ಸ್ ಎಲ್ಲ ಅರೇಂಜ್ ಮಾಡೋ ಅಷ್ಟರಲ್ಲಿ 2 ಗಂಟೆ ಆಗಕ್ಕೆ ಬಂದಿತ್ತು. ದೇವ್ರ ಮನೆ ಬೆಳಿಗ್ಗೆ ಎದ್ದು ರೆಡಿ ಮಾಡ್ಕೊಳ್ಳೋಣ. ಯಾಕಂದರೆ ಹಬ್ಬದ ದಿನ ಫುಲ್ಲು ನಾವು ನೈಟೆಲ್ಲ ನಿದ್ದೆಗೆಟ್ಟರೆ ಹಬ್ಬದ ದಿನ ಮೂಡೇ ಇರೋಲ್ಲ, ಆ ಥರ ಆಗಿಬಿಡುತ್ತೆ. ಹಂಗಾಗಿ ಬೇಡ, ಒಂದು 2 hours ಆದರೂ ನಿದ್ದೆ ಮಾಡೋಣ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ನನಗೆ, ಎಲ್ಲದೂ ಚೆನ್ನಾಗಾಯ್ತಲ್ಲ ಅಂತ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಬೇಕಾಗಿರೋವಂಥದ್ದು ಪೂಜೆಗೆ ಹೂವು ಹಣ್ಣೆಲ್ಲ ನಮ್ಮ ಮನೆಯವರು ಆವಾಗ ಮಾರ್ಕೆಟ್ಗೆ ಹೋಗಿ ತಂದರು. ಹಾಗೆ ನಮ್ಮ ಅತ್ತಿಗೆ ಇವತ್ತು ನನಗೆ ದೇವ್ರ ಮುಂದೆ ಇಡೋದಕ್ಕೆ ತಟ್ಟೆ ಸಾಮಾನಿಗೆಲ್ಲ ನಾನು ಹೊರಗಡೆಯಿಂದ ತರ್ತಿದ್ದೆ. ನಂಗೆ ಮನೆಯಲ್ಲಿ ಮಾಡೋ ಅಷ್ಟು ನಿಜವಾಗ್ಲೂ ಟೈಮ್ ಇಲ್ಲ, ಹೊರಗಡೆಯಿಂದ ತಂದೆ ಇಡ್ತಿದ್ದೆ. ಬಟ್ ಇವತ್ತು ಅವರು ಹೊರಗಡೆಯಿಂದ ತರಬೇಡ, ನಾನು ಲಕ್ಷ್ಮಿ ಕೂರ್ಸೋದಕ್ಕೆ ಮಾಡ್ತೀನಿ, ನನ್ನ ಜೊತೇಲಿ ನಿನಗೂ ಕೂಡ ಮಾಡಿಕೊಡ್ತೀನಿ ಅಂತ ಇಷ್ಟು ತಿಂಡಿ ಸಾಮಾನುಗಳನ್ನ ಮಾಡಿ ಬಸ್ಸಿಗೆ ಕೊಟ್ಟು ಕಳಿಸಿದ್ರು ತುಮಕೂರಿಂದ. ನಿಜವಾಗ್ಲೂ ಅದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಮಕ್ಕಳು ತಿಂತಾರೆ, ಹೊರಗಡೆ ತರಬೇಡ, ಮನೆಯಲ್ಲೇ ಮಾಡಿಕೊಡ್ತೀನಿ, ನಾನು ಹೇಗೂ ಹಬ್ಬ ಮಾಡೋಕ್ಕೆ ಮಾಡ್ತಿದ್ದೀನಿ ಅಂತ ಹೇಳಿದರು. ಸರಿ ಆಯಿತು, ಬೇಡ ಅಂತ ಹೇಳಿದ್ರೆ ಬೇಜಾರಾಗುತ್ತೆ ಅವ್ರಿಗೂ ಕೂಡ ಅಂದ್ಬಿಟ್ಟು ರವೆ ಉಂಡೆ, ಕಜ್ಜಾಯ, ಕಜ್ಜಿಕಾಯಿ ಮತ್ತು ಚಕ್ಲಿ ಕೋಡ್ಬಳೆ ಇಷ್ಟನ್ನು ಮಾಡಿ ಕೊಟ್ಟು ಕಳಿಸಿದ್ರು. ಕರೆಕ್ಟಾಗಿ ಪೂಜೆ ಟೈಮಿಗೆ ಇವತ್ತು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋಕ್ಕಾಗಲಿಲ್ಲ ನನಗೆ. 11 ಗಂಟೆ ಒಳಗಡೆ ಮಾಡಬೇಕು ಅಂತ ಇತ್ತು. ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಯಾಕೆಂದರೆ ನಮಗೆ ಅಷ್ಟೊಂದು ನೈಟ್ ಪ್ರಿಪ್ರೇಷನ್ ಎಷ್ಟು ಮಾಡಿದ್ವಿ ಅಷ್ಟೇ. ಮತ್ತೆ ಬೆಳಗ್ಗೆ ಎದ್ದು ಎಲ್ಲದನ್ನು ತಂದು ಆವಾಗ ಮಾಡಿದ್ದು. ಯಾಕೆಂದರೆ ನಾನು ಹೇಳಿದ್ನಲ್ಲ, ಹಿಂದಿನ ದಿನ ನಂಗೆ ಅನಿಸಿತ್ತು ಬೇಡ ಈ ವಾರ ಮಾಡೋದು, ಮುಂದಿನ ವಾರ ಮಾಡೋಣ ಅಂತ ಸುಮ್ಮನೆ ಆಗಿಬಿಟ್ಟಿದ್ವಿ. ಮತ್ತು ನೈಟ್ ನಾವು ಮಾರ್ಕೆಟ್ಗೆ ಹೋದಾಗ ಹಣ್ಣುಗಳೆಲ್ಲ ಸಿಕ್ಕಿರಲಿಲ್ಲ. ಮಾರ್ನಿಂಗ್ ಮತ್ತೆ ಹೋಗಿ ನಮ್ಮ ಮನೆಯವರು ಹಣ್ಣು ಹೂವು ಎಲ್ಲ ತೊಗೊಂಬಂದು ಈಗ ಜೋಡಿಸಿ ಎಲ್ಲದನ್ನು ರೆಡಿ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯ್ತು. ಹಂಗಾಗಿ ಅಡುಗೆ ಕೂಡ ಮಾಡಬೇಕಿತ್ತಲ್ವ, ಹಂಗಾಗಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ನಿಧಾನಕ್ಕೆ ಮಾಡು ಪರವಾಗಿಲ್ಲ, 10:30 11 ಗಂಟೆ ಒಳಗಡೆ ಕೂಡ ಪೂಜೆ ಮಾಡ್ಬೋದು ಅಂದ್ಬಿಟ್ಟು ಇವಾಗ ನಾನು ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ಏನು ಬೇಕು ಎಲ್ಲರೂ ಯಾವ ರೀತಿ ಹಬ್ಬ ಮಾಡ್ತಾರೋ ಅದೇ ಥರನೇ ನಾನು ಕೂಡ ಕಳಶ ಸಾಮಾನುಗಳನ್ನೆಲ್ಲ ಹಾಕಿ ಇವಾಗ ಕಳಶನ ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮಿನ ಮುಖವಾಡ ಇಟ್ಟು ಈಗ ಮೇಯ್ನ್ ನಮಗೆ ಲಕ್ಷ್ಮಿನ ನಮ್ಮ ಮನೆಗೆ ಕರಿತಾ ಇದ್ದೀವಿ. ಲಕ್ಷ್ಮಿ ಅಲಂಕಾರನ ನಾನು ಇದನ್ನೊಂದನ್ನ ಬೇಗ ರೆಡಿ ಮಾಡ್ಕೊಂಡಿದ್ದೆ. ಒಂದು 20 days ಬಿಫೋರೇ ರೆಡಿ ಮಾಡಿಸ್ಕೊಂಡು ಬಂದಿದ್ದೆ ಚಿಕ್ಕಪೇಟೆಯಲ್ಲಿ. ಇದ್ರದ್ದೊಂದು ವೀಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ, ನಾನು ಎಲ್ಲಿ ಮಾಡಿಸ್ದೆ ಅಂತ. ಲಾಸ್ಟ್ ಇಯರ್ ಕೂಡ ಇದೇ ಒಂದು ತಂಜಾವೂರು ಪೇಂಟಿಂಗ್ ಇರೋ ಲಕ್ಷ್ಮಿಗೆ ಜ್ಯುವೆಲ್ಸ್ನ ಡೆಕೋರೇಟ್ ಮಾಡಿಸಿದೆ. ಈ ಸಲ ಜ್ಯುವೆಲರಿ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಚೇಂಜ್ ಮಾಡಿಸ್ದೆ.
ಪ್ರತಿ ವರ್ಷ ಒಂದೇ ಥರ ಬೇಡ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು. ಲಕ್ಷ್ಮಿ ಅಂತೂ ನಿಜವಾಗ್ಲೂ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡಿ ತುಂಬ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೂಡ ಸಿಕ್ತು ನನಗೆ. ಎಷ್ಟೊಂದು ಜನ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಬೇರೆಯವ್ರು ಹೇಳೋದಕ್ಕಿಂತ ನನಗೇ ನನ್ನ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು, ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ವರ್ಷದಿಂದ ವರ್ಷಕ್ಕೆ ನಾವು ಕೂಡ ಲಕ್ಷ್ಮಿನ ಆದಷ್ಟು ಇನ್ನೂ ಚೆನ್ನಾಗಿ ಮಾಡಬೇಕಂತಲೇ ಅಂದ್ಕೊಬೇಕು. ಹಾಗಾಗಿ ಅದೇ ಥರನೇ ಆಯ್ತು ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ತೋಮಾಲೆ ಇದು ಸಿಗಲಿಲ್ಲ ಅಂದಿದ್ರು ಕೂಡ ನಾನು ಹಬ್ಬ ಮುಂದಕ್ಕೆ ಹಾಕ್ತಾಯಿದ್ದೆ ಮುಂದಿನ ವಾರ. ಅದು ಕೂಡ ಸಿಕ್ತು ನನಗೆ. ಯಾಕಂದರೆ ಆರ್ಡ್ರು ತೊಗೊತಿರ್ಲಿಲ್ಲ. ನಮ್ಮೂರಲ್ಲಿ 3-4 ಡೇಸ್ ಇದೆ ಅನ್ನಂಗೆ ಕೇಳಿದ್ದಕ್ಕೆ ಆರ್ಡ್ರ್ ತುಂಬ ಜಾಸ್ತಿ ಇದೆ, ತೊಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ರು. ಸರಿ ಆಯಿತು ನೋಡೋಣ, ಹಬ್ಬದ ಹಿಂದಿನ ದಿನ ಹೇಗೂ ಮಾಡಿಸಿರ್ತಾರೆ, ಸಿಗ್ಬೋದು ಅಂತ ಮಾರ್ಕೆಟ್ಗೆ ಹೋಗಿ ನೋಡಿದಾಗ ಸಿಕ್ತು. ಅದು ಕೂಡ ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಹಬ್ಬದ ದಿನ ಮಲ್ಲಿಗೆ ಈ ಥರ ತೋಮಾಲೆನೇ ಹಾಕಬೇಕು ಲಕ್ಷ್ಮಿಗೆ ಅನ್ನೋದು ನನ್ನ ಒಂದು ಆಸೆ. ಹಂಗಾಗಿ ಅದು ಸಿಕ್ತಲ್ಲ, ತುಂಬಾ ಖುಷಿ ಆಯಿತು. ಹಾಗೆ ಲೋಟಸ್ ಕೂಡ ತಂದಿದ್ರು ನಮ್ಮ ಮನೆಯವರು. ಲಕ್ಷ್ಮಿಗೆ ತುಂಬಾ ಇಷ್ಟವಾದಂಥ ಹೂಗಳಿವು. ಅದನ್ನೆಲ್ಲ ಇಟ್ಟು ಅಲಂಕಾರ ಮಾಡಿದ ಮೇಲೆ ನಮ್ಮ ಮನೆ ಲಕ್ಷ್ಮಿ ಈ ಥರ ಕಾಣಿಸ್ತಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನನಗಂತೂ ವಿಡಿಯೋ ನೋಡುವಾಗ ಇನ್ನೂ ಖುಷಿ ಆಗ್ತಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಕೆಳಗಡೆ ನಾನು ಹೇಳಿದ್ನಲ್ಲ 3 ಸ್ಟೆಪ್ ಸ್ಟ್ಯಾಂಡನ್ನ ಬುಕ್ ಮಾಡಿದ್ದೆ, ಬಟ್ ಅದು ಬರಲಿಲ್ಲ. ಬಟ್ ಓಕೆ, ಈಗ ನಮ್ಮ ಹತ್ರ ಏನಿದೆ ಅದ್ರ ಮೇಲೇ ಚಿಕ್ಕದಾಗಿ ನಮ್ಮ ಮನೆಯಲ್ಲಿ ಎಷ್ಟು ಜಾಗ ಇದೆ ಅಷ್ಟಕ್ಕೆ ಎಷ್ಟು ನಾವು ಮಾಡ್ಬೋದು ಆ ಥರ ನಾನು ಅರೇಂಜ್ ಮಾಡ್ಕೊಂಡಿದ್ದೆ. ನೋಡಿ, ಪೂಜೆ ಆಗೋ ಟೈಮಿಗೆ ಪಾರ್ಸಲ್ಗಳು ಬಂತು. ಅದನ್ನೆಲ್ಲ ಹಾಗೇ ವಾಪಸ್ ಹಾಕೋಣ ಅಂದ್ಬಿಟ್ಟು ಸೈಡ್ಗಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಾಯಿತು. ಫಸ್ಟು ಮನೆ ದೇವರಿಗೆ ಪೂಜೆ ಮತ್ತು ಗಣೇಶಂಗೆ ಪೂಜೆ ಮಾಡಿ ಆಮೇಲೆ ವರಮಹಾಲಕ್ಷ್ಮಿನ ನಾವು ಮನೆಗೆ ಕರಿಬೇಕು ಅಂತ ಹೇಳ್ತಾರೆ. ಅದೇ ಥರನೇ ನಾನು ಇವಾಗ ಫಸ್ಟ್ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ. ನಮ್ಮ ಒಂದು ಪೇಜ್ದೇನೆ ಸ್ಯಾರಿ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸ್ಯಾರಿಗೂ ಕೂಡ ಒಳ್ಳೆ ಕಾಂಪ್ಲಿಮೆಂಟ್ಸ್ ಬಂತು. ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಬರುತ್ತೆ, ಇದು ಸೆಮಿ ಕ್ರೇಪ್ ಬರುತ್ತೆ, ಪ್ಯೂರ್ ಅಲ್ಲ. ಅದು ಅರೌಂಡು ನಿಮಗೆ 1700-800 ಆ ರೇಂಜಲ್ಲಿ ಈ ಒಂದು ಸ್ಯಾರಿ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ. ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾರಿಗಾದರೂ ನೋಡೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಮ್ಮದು ಶಾಪ್ದು ವಿಡಿಯೋ ಮಾಡಿ ಅಂತ ಒಬ್ಬರು ಕೇಳಿದರು, ಬಟ್ ಟೈಮ್ ಸಾಕಾಗ್ತಿಲ್ಲ. ಮತ್ತು ಇನ್ನೂ ಸ್ವಲ್ಪ ಶಾಪ್ದು ಕೆಲಸ ಕೂಡ ನಡೀತಾ ಇದೆ. ಫೈನಲ್ ಎಲ್ಲ ಸೆಟಪ್ ಆದಮೇಲೆ ಶಾಪ್ ಟೂರ್ನ ಮಾಡಿ ಹಾಕ್ತೀನಿ. ನನಗೂ ತುಂಬಾ ಆಸೆ ಇದೆ ಯೂಟ್ಯೂಬಲ್ಲಿ ರೆಗ್ಯುಲರಾಗಿ ವೀಡಿಯೋಸ್ ಹಾಕಬೇಕು, ಪ್ರತಿದಿನ ಹಾಕಬೇಕು ಅಂತಲೂ ಆಸೆ ಇದೆ. ಬಟ್ ಏನು ಮಾಡೋದು, ಆಗ್ತಾಯಿಲ್ಲ. ಹಂಗಾಗಿ ಶಾರ್ಟ್ಸಲ್ಲಾದರೂ ಅಪ್ಡೇಟ್ನ ಮಾಡ್ತಾ ಇರ್ತೀನಿ ಅವಾಗವಾಗ. ಆದಷ್ಟು ಅಂದ್ಕೊಂಡಿದ್ದೀನಿ ಇನ್ಮೇಲೆ ಹಾಕಬೇಕು. ವಾರಕ್ಕೊಂದು 2-3 ವೀಡಿಯೋಸ್ ಆದರೂ ಹಾಕಬೇಕು ಅಂತ. ನೈವೇದ್ಯಕ್ಕೆ ಅಂದ್ಬಿಟ್ಟು ಇಷ್ಟು ತಿಂಡಿಗಳನ್ನ ಮಾಡ್ಕೊಂಡಿದ್ದೆ. ಚಿತ್ರಾನ್ನ, ಹೆಸರುಬೇಳೆ, ಹಾಗೆ ಸಿಹಿ ಪೊಂಗಲ್ನ ಮಾಡಿದ್ದೆ, ಮತ್ತು ಸ್ವಲ್ಪ ಕಡಲೆಕಾಳ್ದು ಕಾಳುಗೊಜ್ಜು ಅಂತಾರೆ ನಮ್ಮ ಕಡೆ, ಅದನ್ನು ಮಾಡಿದ್ದೆ. ಒಬ್ಬಟ್ಟನ್ನೆಲ್ಲ ಮಾಡೋಷ್ಟು ನಿಜವಾಗ್ಲೂ ನನಗೆ ಪೇಷನ್ಸು ಇರಲಿಲ್ಲ, ಟೈಮು ಇಲ್ಲ. ಹಾಗೆ ನಮ್ಮ ಮನೆಯಲ್ಲಿ ಒಬ್ಬಟ್ಟನ್ನ ಮಾಡಿದ್ರೆ ಅದು ಖಾಲಿ ಕೂಡ ಆಗಲ್ಲ. ಹಂಗಾಗಿ ಅದೆಲ್ಲ ರಿಸ್ಕ್ ತಗೊಳ್ಳೋದೇ ಬೇಡ ಅಂದ್ಬಿಟ್ಟು ಸಿಹಿ ಪೊಂಗಲ್ ಕೂಡ ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತ ಅದನ್ನೇ ಮಾಡಿದೆ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಬೋದು. ಇದೇ ಮಾಡಬೇಕು ಅದೇ ಮಾಡಬೇಕಂತ ಎಲ್ಲೂ ರೂಲ್ಸ್ ಇಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೆ ನಮ್ಮ ಶಕ್ತಿಗೆ ಅನುಸಾರ ನಾವು ಹಬ್ಬನ ಮಾಡ್ಬೋದು. ಇದೇ ಥರ ಮಾಡಬೇಕಂತ ಎಲ್ಲೂ ಕೂಡ ಇಲ್ಲ. ಕೆಲವರೆಲ್ಲ ಇನ್ನೂ ಗ್ರ್ಯಾಂಡಾಗಿ ಮಾಡೋರು ಇದ್ದಾರೆ, ಇನ್ನೂ ಸಿಂಪಲಾಗಿ ಮಾಡೋರು ಕೂಡ ಇದ್ದಾರೆ. ನಾವು ನಮ್ಮ ಶಕ್ತಿಗೆ ಅನುಸಾರ ಎಷ್ಟಾಗುತ್ತೆ ಅಷ್ಟು ಮಾಡಿದ್ರೆ ಸಾಕು, ನಮ್ಮ ಮನಸ್ಸಿಗೆ ಸಮಾಧಾನ ಆದರೆ ಸಾಕು. ಹಾಗೆ ಈಗ ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪೂಜೆ ಮಾಡೋವಾಗಂತೂ ತುಂಬಾ ಖುಷಿ ಆಗ್ತಿತ್ತು ನನಗೆ. ಈ ವರ್ಷ ನಿಜವಾಗ್ಲೂ ಮಿಸ್ ಮಾಡ್ಕೊಂಬಿಡ್ತಿದ್ವಲ್ಲ. ನಾವೊಂದು ತಗೊಂಡಂಥ 1 ನಿಮಿಷ ಡಿಸಿಷನ್ ಬೇಡ ಅಂತ ಸುಮ್ಮನೆ ಆಗಿದ್ದು. ಬಟ್ ಇವತ್ತು ಎಲ್ಲರಿಗೂ ಹಬ್ಬ ಮಾಡಬೇಕಾದ್ರೆ ನಾವೇನು ಮಾಡಬೇಕಿತ್ತು? ಇವತ್ತು ಶಾಪಲ್ಲಿ ಕೂಡ ಯಾರೂ ಬರಲ್ಲ. ಇವತ್ತು ಹಬ್ಬದ ದಿನ ಯಾರೂ ಬರಲ್ಲ. ಹಂಗಾಗಿ ಶಾಪ್ನ ಸುಮ್ಮನೆ ಹೋಗಿ ಅಲ್ಲೂ ಕೂತ್ಕೊಂಡ್ರೂ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿತ್ತು, ಬೇಜಾರಾಗ್ಬಿಡ್ತಿತ್ತು. ಇವತ್ತು ಮಾಡಬೇಕಿತ್ತಲ್ಲ ಅಂತ ಆಮೇಲೆ ಅನ್ನಿಸ್ಬಿಡ್ತಿತ್ತು ನಮಗೆ. ಲಕ್ಷ್ಮಿನೇ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಹಬ್ಬ ಮಾಡಿಸ್ಕೊಳ್ಳೋ ಅಂಥ ಮನಸ್ಸನ್ನ ಕೊಟ್ಟರು ಅಂತ ಅನಿಸುತ್ತೆ. ಫೈನಲಾಗಿ ಎಲ್ಲ ಚೆನ್ನಾಗಾಯಿತು. ನೋಡ್ಬೋದು ನೀವು. ತುಂಬಾ ಖುಷಿ ಆಗ್ತಿತ್ತು, ತುಂಬಾ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿತ್ತು. ಮನೆಯಲ್ಲಿ ಹಬ್ಬ ಮಾಡಬೇಕಾದ್ರೆ ಆದಷ್ಟು ನೆಮ್ಮದಿಯಿಂದ ಮಾಡಬೇಕು.
ಚೆನ್ನಾಗಾಯಿತು ಫೈನಲಾಗಿ. ಎಲ್ಲರೂ ನಿಮ್ಮ ಮನೆಗಳಲ್ಲೂ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ದೀರಾ ಅಂತ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಹಬ್ಬ ಮಾಡೋವಂಥ ಶಕ್ತಿನ ದೇವ್ರು ಕೊಡಲಿ ಅಂತ ಕೇಳ್ಕೊತ, ಹಾಗೆ ಎಲ್ಲರಿಗೂ ವಿಡಿಯೋ ನೋಡ್ತಾ ಇರೋವಂಥ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಅದೆಲ್ಲರಿಗೂ ನೆರವೇರಲಿ ಅಂತ ಕೇಳೋಕ್ಕೆ ನಾನು ಕೂಡ ಇಷ್ಟಪಡ್ತೀನಿ. ಹಾಗೆ ಕುಂಕುಮಾರ್ಚನೆ ಕೂಡ ಮಾಡಿಕೊಂಡೆ. ನನಗೇನು ಅಷ್ಟೊಂದೆಲ್ಲ ಗೊತ್ತಿಲ್ಲ, ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಮಗೆ ಮನಸ್ಸಿಗೆ ದೇವ್ರು ಎಷ್ಟು ತಿಳಿಸಿದ್ದಾರೆ ಅಷ್ಟು ನಾನು ಮಾಡಿ ಪೂಜೆನ ಮಾಡಿ ಮುಗಿಸ್ದೆ. ಫೈನಲಾಗಿ ತುಂಬಾ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇವತ್ತು ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮುಗಿದ ಮೇಲೆ ಒಂಥರ ಮನೆಯಲ್ಲೂ ಕೂಡ ಅಷ್ಟೇ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ಫೈನಲಾಗಿ ದೇವರಿಗೆ ಮಡ್ಲಕ್ಕಿ ಕಟ್ಟಿ ನಮ್ಮ ಅತ್ತಿಗೆ ಕೊಟ್ಟು ಕಳಿಸಿದ್ದಂಥ ತಿಂಡಿಗಳನ್ನೆಲ್ಲ ಇಟ್ಟು, ಹಾಗೆ ನಾನು ಒಂದು ಸ್ವಲ್ಪ ಸ್ವೀಟು ಡ್ರೈ ಫ್ರೂಟ್ಸ್ ಎಲ್ಲ ಹೊರಗಡೆಯಿಂದನೇ ತರಿಸಿದ್ದೆ, ಅದನ್ನು ಕೂಡ ಇಟ್ಟು, ನಮ್ಮ ಹತ್ರ ಈಗ ಎಷ್ಟಿದೆ ಅಮೌಂಟು ಅದನ್ನು ಕೂಡ ಇಟ್ಟು, ಲಕ್ಷ್ಮಿಗೆ ಇಷ್ಟವಾಗೋಂಥ ಹಣ್ಣುಗಳು, ಹೂವು ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಫೈನಲಾಗಿ ಒಂದು ವೀಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊತಾ ಇದ್ದೆ. ಲಕ್ಷ್ಮಿ ಅಲಂಕಾರ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಈ ಒಂದು ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು. ಕಲರ್ ಅಂತೂ ಸಖತ್ತಾಗಿದೆ, ಮರೂನಲ್ಲಿ ಬರುತ್ತೆ, ಮೈಸೂರು ಸೆಮಿ ಕ್ರೇಪ್ ಸ್ಯಾರಿ. ಹಾಗೆ ಜುವೆಲ್ಸ್ ಕೂಡ ಹೊಸದಾಗೆ ತಂದಿದ್ದೆ, ಬ್ರೈಡಲ್ ಸೆಟ್ ಬೇಕಿತ್ತು ಹಂಗಾಗಿ ತಂದಿದ್ದೆ. ಹೊಸದೇ ಹಾಕೋಣ ಲಕ್ಷ್ಮಿಗೆ ಅಂದ್ಬಿಟ್ಟು ಹೊಸ ಸೆಟ್ನೇ ಹಾಕಿದ್ದೆ. ಗೋಲ್ಡೆಲ್ಲ ಸದ್ಯಕ್ಕೆ ಬ್ಯಾಂಕಲ್ಲಿದೆ, ಅದನ್ನೆಲ್ಲ ಬಿಡಿಸ್ಕೊಂಡು ಬಂದು ಮತ್ತು ಒಂದಿನಕ್ಕೋಸ್ಕರ ಬಿಡಿಸ್ಕೊಂಬಂದು ಮತ್ತೆ ವಾಪಸ್ ತೊಗೊಂಡೋಗಿ ಇಡೋದು ನನ್ನ ಮನಸ್ಸಿಗೆ ಅಷ್ಟು ಸಮಾಧಾನ ಅಂತ ಅನಿಸ್ಲಿಲ್ಲ. ಅದಕ್ಕೆ ಬೇಡ ಅಂದ್ಬಿಟ್ಟು ಇವಾಗ ಏನಿದೆ ನಮ್ಮ ಹತ್ರ ಅದನ್ನೇ ಹಾಕೋಣ ಸಾಕು. ನಮ್ಮ ಪರಿಸ್ಥಿತಿ ಲಕ್ಷ್ಮಿಗೆ ಗೊತ್ತಿರುತ್ತಲ್ವ, ದೇವ್ರುಗಳಿಗೆಲ್ಲ ನಮ್ಮನ್ನು ನೋಡ್ತಾ ಇರ್ತಾರೆ, ಹಂಗಾಗಿ ಪರವಾಗಿಲ್ಲ ನೋಡೋಣ ಮುಂದಿನ ವರ್ಷಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಪೂಜೆನ ಮಾಡಿ ಮುಗಿಸಿದ್ವಿ. ಮತ್ತು ಈಗ ಊಟದ ಟೈಮು, ಒಂದೇ ಸಲ ಟಿಫನ್ನು ಕೂಡ ಯಾರು ಮಾಡಿರಲಿಲ್ಲ. ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ. ಬಾಳೆ ಎಲೆಯಲ್ಲಿ ಹಬ್ಬದ ದಿನ ಊಟ ಮಾಡೋದು ನನ್ನ ಒಂದು ಆಸೆ. ಬಾಳೆ ಎಲೆ ಕೂಡ ನಮ್ಮ ಮನೆಯವ್ರು ತೊಗೊಂಬಂದಿದ್ರು, ಇಲ್ಲೇ ನಮ್ಮ ಮನೆ ಹತ್ರದಲ್ಲೇ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು ಊಟ ಕೂಡ, ಮನಸ್ಫೂರ್ತಿಯಾಗಿ ಹೊಟ್ಟೆ ತುಂಬ ಖುಷಿಯಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ತುಂಬ ದಿನಗಳೇ ಆಗಿತ್ತು ಈ ಥರ ಒಂದು ಹಬ್ಬದ ಊಟ ಮಾಡಿ. ಆ ಊಟ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ಕೂಡ ರೆಸ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಫೀಲ್ ಆಗ್ತಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಒಂದು 3 ಗಂಟೆ ಟೈಮಿಗೆ ನನ್ನ ಮಗಳನ್ನ ರೆಡಿ ಮಾಡೋಣ ಅಂದ್ಬಿಟ್ಟು ಶಾಪ್ಗೆ ಕರ್ಕೊಂಬಂದೆ. ನಮ್ಮದೇ ಒಂದು ಶಾಪ್ದು ಸ್ಯಾರಿಯಲ್ಲಿ ಲೆಹೆಂಗಾನ ಸ್ಟಿಚ್ ಮಾಡಿಸಿದ್ದೆ. ನನ್ನ ಮಗಳ ಒಂದು ಆಸೆ, ಹಬ್ಬದ ದಿನ ಈ ಥರ ಟ್ರೆಡಿಷ್ನಲಾಗಿ ರೆಡಿ ಆಗೋದಂದರೆ ತುಂಬಾ ಇಷ್ಟ ಅವಳಿಗೆ. ಹಾಗೆ ನನಗೂ ಕೂಡ ಅಷ್ಟೇ, ಎಷ್ಟೊಂದು ಜನ ಹೆಣ್ಮಕ್ಳನ್ನ ರೆಡಿ ಮಾಡಿದ್ದೀವಿ. ಹಾಗೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿನ ನಾವು ರೆಡಿ ಮಾಡಿದೆ ಹಾಗೆ ಬಿಡೋಕ್ಕಾಗುತ್ತಾ? ಹಬ್ಬದ ದಿನ ಹೆಣ್ಮಕ್ಳು ರೆಡಿಯಾಗಿ ಓಡಾಡ್ತಿದ್ರೆ ನೋಡೋದೇ ಒಂಥರ ಚೆಂದ. ಹಂಗಾಗಿ ಸಿಂಪಲ್ಲಾಗಿ ಮೇಕಪ್ ಎಲ್ಲ ಏನು ಮಾಡಿಲ್ಲ, ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕಿರೋದು ಅಷ್ಟು ಬಿಟ್ಟರೆ ನಾರ್ಮಲಾಗಿ ಮೇಕಪ್ ಎಲ್ಲ ಏನು ಮಾಡೋಕ್ಕೋಗಲ್ಲ. ಹೇರ್ ಸ್ಟೈಲ್ ಬೇಕು ಈ ಥರ ಅಂತ ಕೇಳಿದ್ಲು ನನ್ನ ಮಗಳು, ಉದ್ದ ಜಡೆ ಬೇಕಂತ. ಸರಿ ಆಯ್ತು ಅಂದ್ಬಿಟ್ಟು ಹಾಕ್ಕೊಟ್ಟೆ. ಹೆಣ್ಮಕ್ಳು ರೆಡಿ ಆಗಿದಾಗ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ? ದಯವಿಟ್ಟು ಯಾರು ದೃಷ್ಟಿ ಹಾಕಬೇಡಿ ನನ್ನ ಮಗಳಿಗೆ, ಬೇಗನೆ ಹುಷಾರು ತಪ್ಪಿಬಿಡ್ತಾರೆ. ನಾನು ಈ ಥರ ಏನಾದರೂ ವೀಡಿಯೋಸಲ್ಲೆಲ್ಲ ನನ್ನ ಮಕ್ಕಳನ್ನ ಮತ್ತು ನಮ್ಮ ಮನೆಯವ್ರನ್ನ ತೋರಿಸಿದ್ರೆ ಬೇಗನೆ ಹುಷಾರು ತಪ್ಪಿಬಿಡ್ತಾರೆ. ಹಂಗಾಗಿ ಆ ಒಂದು ರೀಸನಿಂದ ಕೂಡ ನಾನು ಜಾಸ್ತಿ ವೀಡಿಯೋದಲ್ಲಿ ತೋರಿಸಲ್ಲ. ಬಟ್ ಇವತ್ತು ಹಬ್ಬ ಆಗಿರೋದ್ರಿಂದ ಎಲ್ಲರೂ ಒಳ್ಳೆ ಮನಸ್ಸಿಂದನೇ ವೀಡಿಯೋ ನೋಡ್ತಿದ್ದೀರಾ ಅಂದ್ಕೊಂಡು ವೀಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ತುಂಬಾ ಖುಷಿ ಆಯಿತು. ತುಂಬ ಜನ ನಂಗೆ ಮೆಸೇಜ್ ಮಾಡ್ತಿದ್ರಿ, ಯಾಕೆ ವೀಡಿಯೋಸ್ ಹಾಕ್ತಿಲ್ಲ, ಮತ್ತು ಶಾಪಿಗೆ ಬಂದವರು ಕೂಡ ಎಲ್ಲ ಕೇಳ್ತಾಯಿದ್ರಿ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾಯಿಲ್ಲ ಅಂತ. ಹಂಗಾಗಿ ಇವತ್ತು ವೀಡಿಯೋ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹಬ್ಬದ ದಿನ ವೀಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟೇ ಆಯಿತು, ಬಟ್ ಓಕೆ. ತುಂಬ ಜನಕ್ಕೆ ನಾನು ಇಷ್ಟು ದಿನ ವೆಯ್ಟ್ ಮಾಡಿಸಿದ್ದೀನಿ, ಹಾಗಾಗಿ ವೀಡಿಯೋ ಇವತ್ತು ಹಾಕ್ಲೇಬೇಕಂತ ಹಾಕ್ತಾಯಿದ್ದೀನಿ. ಹೇಗೆ ಕಾಣಿಸ್ತಿದೆ ಡ್ರೆಸ್ಸು ಮತ್ತು ಹೇರ್ ಸ್ಟೈಲ್ ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಒಂದು ಬೊಟಿಕಲ್ಲೇ ಸ್ಟಿಚ್ ಆಗಿರೋವಂಥ ಡ್ರೆಸ್ಸು ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಎಷ್ಟೊಂದು ಜನಕ್ಕೆ ಸ್ಟಿಚ್ ಮಾಡಿಸ್ಕೊಟ್ಟಿದ್ದೀನಿ. ನಮ್ಮ ಶಾಪಲ್ಲಿ ಎಷ್ಟೋ ಜನ ಸ್ಯಾರೀಸ್ ತೊಗೊಂಡಿದ್ದಾರೆ, ಬಟ್ ನಮ್ಮ ಮಕ್ಳಿಗೆ ಅದು ಇಲ್ಲ ಅಂದರೆ ಬೇಜಾರಾಗುತ್ತಲ್ವ ಅಂದ್ಬಿಟ್ಟು ಹಬ್ಬದ ದಿನ ಮಾಡಿಸಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನಮ್ಮ ಶಾಪ್ ಓನರ್ ಮನೆಗೆ ಕುಂಕುಮಕ್ಕೆ ಕರೆದಿದ್ರು, ಅಲ್ಲಿಗೆ ಹೋದೆ ಫಸ್ಟು. ಹೇಗೋ ಶಾಪ್ ಹತ್ರ ಬಂದಿದ್ವಲ್ಲ ಅಂದ್ಬಿಟ್ಟು. ನಿಜವಾಗ್ಲೂ ಇವರು ನಮಗೆ ಸಿಕ್ಕಿದ್ದು ಕೂಡ ಒಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು.
ಯಾಕಂದರೆ ಅವು ಶಾಪ್ಗೆ ಹೋದ್ಮೇಲೆ ನಮ್ಮ ಒಂದು ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಯಿತು. ಹೊಸ ಜನಗಳ ಪರಿಚಯ ಆಯಿತು. ನಾವು ಹೊಸದಾಗಿ ಶುರು ಮಾಡಿದಂಥ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿದೆ. ಹಂಗಾಗಿ ಅವ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಹಾಗೆ ಇವರು ಅವರ ಸಿಸ್ಟರು, ಸಿಸ್ಟರು, ಅವ್ರಿಗೂ ಅಷ್ಟೇ ಅವರು ಕರೆದಿದ್ರು. ಅವ್ರ ಮನೆಗೂ ಕೂಡ ಅರ್ಶಿನ ಕುಂಕುಮಕ್ಕೆ ಹೋಗಿ ಅವ್ರನ್ನೂ ಹಾಗೆ ನಮ್ಮ ಮನೆಗೆ ಕರೆದ್ಬಿಟ್ಟು ಬಂದೆ. ಆ ಓನರ್ಗಳು ಕಿರಿಕಿರಿ ಮಾಡಿದ್ರೆ ನಿಜವಾಗ್ಲೂ ಬಿಸ್ನೆಸ್ ನಡೆಯೋ ಜಾಗದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಯಾವತ್ತೂ ಕೂಡ ಆ ಥರ ನಡ್ಕೊಂಡಿಲ್ಲ. ನಮ್ಮ ಶಾಪ್ ಸ್ಯಾರಿನೇ ಉಟ್ಕೊಂಡಿದ್ದಾರೆ ಆಂಟಿ. ಇವತ್ತು ಕೂಡ ಖುಷಿ ಆಯಿತು. ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬಾ ಖುಷಿ ಪಡ್ತಾರೆ. ಬಂದು ಹೊಸ ಸ್ಯಾರಿಗಳೆಲ್ಲ ಬಂದಾಗ ಬಂದು ಖುಷಿಯಾಗಿ ನೋಡ್ತಾರೆ. ಏನೋ ಒಂಥರ ಖುಷಿ ಆಗುತ್ತೆ ಈ ಥರ ಒಬ್ಬರು ನಮ್ಮ ಲೈಫಲ್ಲಿ ನಮಗೆ ಸಿಕ್ಕಿದ್ದಕ್ಕೆ. ಅವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಮತ್ತೆ ನಮ್ಮ ಮನೆಗೆ ಬಂದ್ವಿ. ನಾನು ಇವತ್ತು ತುಂಬ ಜಾಸ್ತಿ ಜನಗಳನ್ನ ಯಾರನ್ನೂ ಕರೆಯೋಕ್ಕೆ ಹೋಗಿಲ್ಲ. ಯಾಕಂದರೆ ತುಂಬ ಕಮ್ಮಿ ಜನ ಒಳ್ಳೆಯದನ್ನು ಬಯಸೋರು, ನಮ್ಮನ್ನು ನೋಡಿ ಖುಷಿ ಪಡೋರು ಅಷ್ಟೇ ತುಂಬಾ ಕಮ್ಮಿ ಜನ ಇದ್ದಾರೆ. ಹಂಗಾಗಿ ಯಾರನ್ನ ಕರೆಯೋದು ಯಾರನ್ನ ಬಿಡೋದು ಅಂತ ತುಂಬಾ ಟೆನ್ಷನ್ ಇತ್ತು ನನಗೆ. ಹಂಗಾಗಿ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಯಾರು ಬರ್ತಾರೆ ಮನೆಗೆ ಅವ್ರಿಗೆ ಕೊಡು ಸಾಕು ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಯಾಕಂದರೆ ನಾನು ತುಂಬಾ ಟೆನ್ಷನಲ್ಲಿದ್ದೆ. ಅವತ್ತು ಕೂಡ ಹಬ್ಬ ಮಾಡಬೇಕು ಅನ್ನೋದಕ್ಕಿಂತ ನೆಕ್ಸ್ಟ್ ಡೇ ನಮಗೆ ಇದ್ದಂಥ ಕೆಲಸ ಅದ್ರದ್ದು ಟೆನ್ಷನ್ ಇರುತ್ತೆ. ಹಂಗಾಗಿ ಇತ್ತೀಚೆಗಂತೂ ನನಗೆ ಟೈಮ್ ಎಲ್ಲರಿಗೂ ಪರ್ಸ್ನಲ್ಲಾಗಿ ಟೈಮ್ ಕೊಡೋಕ್ಕಾಗ್ತಿಲ್ಲ. ಅದೊಂದು ತುಂಬಾ ಇದೆ. ಏನೂ ಮಾಡೋಕ್ಕಾಗಲ್ಲ. ದುಡಿಯೋ ಟೈಮಲ್ಲಿ ದುಡಿಬೇಕು. ಹಾಗೆ ಮಾಡ್ಕೊಂಡಿರೋವಂಥ ಕಮಿಟ್ಮೆಂಟ್ಸ್ಗಳಿಗೆ ನಾವು ಕಷ್ಟಪಟ್ಟು ದುಡಿಲೇಬೇಕು. ಹಾಗೆ ಮಕ್ಕಳ ಫ್ಯೂಚರ್ಗೋಸ್ಕರನೂ ಅಷ್ಟೇ. ಹಂಗಾಗಿ ಯಾರಿಗೂ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಏನೂ ಟೆನ್ಷನ್ ತೊಗೊಂಡಿಲ್ಲ ನಾನು. ಯಾರು ಬಂದರೂ ಖುಷಿಯಾಗಿ ನಮ್ಮ ಮನೆಗೆ, ನಮ್ಮನ್ನು ಯಾರು ಕರೆದಿದ್ರು ಖುಷಿಯಾಗಿ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಖುಷಿಯಾಗಿ ನನ್ನ ಕೈಲಿ ಏನಾಗುತ್ತೆ ಅಷ್ಟನ್ನು ಕೊಟ್ಟು ಕಳಿಸ್ದೆ. ಹಾಗೆ ಇನ್ನು 7:30 8 o'clock ಅಷ್ಟರಲ್ಲಿ ಕಳಶನ ಕದಲಿಸ್ಬೇಕು ಅಂತ ಕೂಡ ಹೇಳಿದರು. ಅಷ್ಟರಲ್ಲಿ ಆರತಿ ಕೂಡ ಮಾಡಿ ಕಲಶ ಎಲ್ಲ ಕದಲಿಸಿ ನೆಕ್ಸ್ಟು ಮುಂದೆ ಇನ್ಯಾರು ನಮ್ಮ ಮನೆಗೆ ಬರ್ತಾರೆ ಅವರಿಗೆ ಅರ್ಶಿನ ಕುಂಕುಮನ ಕೊಟ್ಟು ತಾಂಬೂಲನ ಕೊಟ್ಟು ಕಳಿಸೋದಂತ ನಮ್ಮ ಸ್ಟೂಡೆಂಟ್ಸ್ಗಳನ್ನೆಲ್ಲ ಕರೆಯೋ ಆಸೆ ಇತ್ತು. ಬಟ್ ಎಲ್ಲರೂ ಇವತ್ತು ಹಬ್ಬ ಮಾಡ್ತಿರ್ತಾರೆ. ಎಲ್ಲರನ್ನೂ ದೂರ ಇರೋರನ್ನೆಲ್ಲ ಕರೆಯೋದಕ್ಕೆ ಆಗಲ್ಲ. ಯಾರು ಕೂಡ ಬರೋಕ್ಕೆ ಕೂಡ ಕಷ್ಟ ಆಗುತ್ತೆ. ಬಟ್ ಕೆಲವರು ಈಗ ನಮ್ಮ ಜೊತೆ ನಮ್ಮ ಶಾಪಲ್ಲಿ ಯಾರು ವರ್ಕ್ ಮಾಡ್ತಿದ್ದಾರೆ ಇವರೆಲ್ಲ ನಮ್ಗೆ ಹತ್ರದಲ್ಲೇ ಇದ್ದಾರೆ. ಹಂಗಾಗಿ ಅವ್ರನ್ನ ಮಾತ್ರ ಇನ್ವೈಟ್ ಮಾಡಿದ್ದೆ. ವಿಡಿಯೋ ನೋಡಿ ಕೆಲವರು ಬೇಜಾರು ಮಾಡ್ಕೊತಾರೆ ನಮಗೆ ಕರೆದಿಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊತಾರೆ. ಯಾಕಂದರೆ ಹಬ್ಬ ಮಾಡುವಾಗ ಎಲ್ಲರೂ ಕೂಡ ಎಲ್ಲರ ಮನೆಗಳಿಗೂ ಹೋಗೋಕ್ಕಾಗಲ್ಲ. ಯಾಕೆಂದರೆ ನಾನು ಕೂಡ ಅಷ್ಟೇ ಹೋಗೋಕ್ಕಾಗಿಲ್ಲ. ಎಷ್ಟೋ ಕಡೆ ಎಲ್ಲರ ಮನೆಯಲ್ಲೂ ಹಬ್ಬ ಮಾಡಬೇಕಾದ್ರೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳೋರು ಖಂಡಿತ ಅರ್ಥ ಮಾಡ್ಕೊತಾರೆ. ಹಾಗೆ ನನ್ನ ಮಗಳು ಅವಳ ಫ್ರೆಂಡ್ಸ್ನ ಕೂಡ ಕರೆದಿದ್ಲು. ಒಂದಿಬ್ರು ಬಂದು ಅವರು ಕೂಡ ಅರ್ಶಿನ ಕುಂಕುಮ ತಗೊಂಡೋದ್ರು. ಹಾಗೆ ನಮ್ಮ ಅಕ್ಕಪಕ್ಕ ಮನೆಯವರು 1-2-3 ಜನ ಅಷ್ಟೇ ತುಂಬ ಹತ್ರದಲ್ಲಿರೋರನ್ನ ಕರೆದಿದ್ವಿ. ಅವರು ಕೂಡ ಬಂದು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡೋದ್ರು. ಫೈನಲಾಗಿ ನಮ್ಮ ಶಾಪ್ ಓನರ್ಸ್ ಕೂಡ ನಮ್ಮ ಮನೆಗೆ ಬಂದರು. ನಾನು ಹೋಗಿದ್ನಲ್ಲ ಅವ್ರ ಮನೆಗೆ, ನಾನು ಕೂಡ ಕರೆದು ಬಂದಿದ್ದೆ. ಅವರು ಕೂಡ ಬಂದರು. ಅವರಿಗೀಗ ಅರ್ಶಿನ ಕುಂಕುಮನ ಕೊಡ್ತಾ ಇದ್ದೀವಿ. ನನ್ನ ಮಗಳ ಕೈಲಿ ಕೊಡಿಸ್ಬೇಕಂತ ಆಸೆ. ಪ್ರತಿ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬ ಶುರು ಮಾಡಿದಾಗಿಂದ ನನ್ನ ಮಗಳೇ ಕೊಡೋದು. ಇವರಿಗೆ ನೀನೇ ಕೊಡು ಅಮ್ಮ ಅಂತ ಅಂದ್ಲು. ಸರಿ ಅಂದ್ಬಿಟ್ಟು ಈಗ ನಾನು ಕೊಡ್ತಾಯಿದ್ದೀನಿ. ಹಾಗೆ ಈಗ ನಮ್ಮ ಶಾಪ್ ಎದುರುಗಡೆ ಮನೆಗಳಿದೆ. ಅವರೆಲ್ಲ ಸ್ವಲ್ಪ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಇವಾಗ ಅಂತಲೇ ಹೇಳ್ಬೋದು. ಅವರು ಕೂಡ ಎಲ್ಲ ಬಂದಿದ್ದರು. ಅವ್ರ ಮನೆಗೂ ಕೂಡ ನನ್ನನ್ನು ಇನ್ವೈಟ್ ಮಾಡಿದರು. ಅಲ್ಲಿಗೂ ಕೂಡ ನಾನು ಹೋಗಿ ಬಂದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ನೋಡಿ, ವಿಡಿಯೋ ಕೊನೆವರೆಗೂ ತೋರಿಸ್ತೀನಿ. ಈ ಒಬ್ಬರು ಮೇಡಮು ನಮ್ಮ ಶಾಪಿಗೆ ಕ್ಯೂಟೆಸ್ಟ್ ಕ್ಲೈಂಟ್ ಅಂತಲೇ ಹೇಳ್ಬೋದು. ಪ್ರತಿದಿನ ಬಂದು ಒಂದೊಂದು ವಿಸಿಟ್ ಹಾಕಿ ಹೋಗ್ತಾ ಇರ್ತಾರೆ. ಅವಾಗವಾಗ ನಮ್ಮ ಶಾಪ್ ಎದುರುಗಡೆನೇ ಇರೋದು ಆಗ್ಬೋದು. ಎಷ್ಟೋ ಟೆನ್ಷನಲ್ಲಿದ್ದಾಗೆಲ್ಲ ಈ ಥರ ಮಕ್ಕಳು ಮಾತಾಡ್ಸಿದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟೋ ಟೆನ್ಷನ್ ಕಮ್ಮಿ ಆಗುತ್ತೆ. ನಮ್ಮ ಶಾಪ್ ಎದುರುಗಡೆನೇ ಇರೋದ್ರಿಂದ ಓಡಾಡ್ತಿರ್ತಾಳೆ ನಮ್ಮ ಶಾಪ್ಗೆ ಅವಾಗವಾಗ. ಇದು ಅವ್ರ ಮನೆಗೂ ಕೂಡ ಕರೆದಿದ್ರು. ಅಲ್ಲಿ ಹೋಗಿ ಈಗ ಅರ್ಶಿನ ಕುಂಕುಮ ತಗೋತಾ ಇದ್ದೀನಿ. ಕುಂಕುಮದ ಬಟ್ಲು ತುಂಬ ಡಿಫ್ರೆಂಟಾಗಿತ್ತು. ಅದನ್ನು ನಾನು ಕೇಳ್ತಾ ಇದ್ದೆ ಎಲ್ಲಿ ತಂದ್ರಿ ಅಂತ. ಅವ್ರು ಕಾಶಿಯಿಂದ ಅವ್ರ ಅತ್ತೆ ತೊಗೊಂಬಂದಿದ್ದು ಅಂತ ಹೇಳಿದ್ರು. ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಅದನ್ನು ನೋಡಿ ಮಾತಾಡಿಸ್ಕೊಂಡು ಅವ್ರ ಮನೆಯಿಂದ ನೆಕ್ಸ್ಟು ಪಕ್ಕದ ಮನೆಯಲ್ಲಿ ರಮ್ಯಾ ಅಂತ ಇದ್ದಾರೆ. ಇವರೆಲ್ಲ ಈಗ ಹೊಸ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ. ಹೊಸ ಜನಗಳ ಪರಿಚಯ ಆಯಿತು. ನಾವು ಶಾಪ್ನ ಶಿಫ್ಟ್ ಮಾಡಿದ ಮೇಲೆ ಹೊಸ ಕ್ಲೈಂಟ್ಸ್ಗಳು ತುಂಬ ಜನ ಸಿಕ್ಕಿದ್ದಾರೆ. ಬಟ್ ಅದೇಲ್ವಾ ಎಲ್ಲರ ಮನೆಗೂ ಹೋಗೋದಕ್ಕಾಗಲ್ಲ. ಹಾಗೆ ಎಲ್ಲರನ್ನೂ ಕರೆಯೋದಕ್ಕೂ ಕೂಡ ಕಷ್ಟ ಆಗುತ್ತೆ.
ಒಂದಷ್ಟು ಕೆಲವು ನಾನು ಹೋಗಿದ್ದ ಕಡೆ ಜನಗಳೆಲ್ಲ ಜಾಸ್ತಿ ಇದ್ದಿದ್ದ ಕಡೆ ವೀಡಿಯೋಸ್ ಎಲ್ಲ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಯಾರು ಏನು ಅನ್ಕೊತಾರೋ ಅಂತ ಒಂದು ಸ್ವಲ್ಪ ಅನಿಸುತ್ತೆ. ಯಾಕಂದರೆ ಆಲ್ರೆಡಿ ವೀಡಿಯೋ ಯೂಟ್ಯೂಬ್ಗೆಲ್ಲ ಮಾಡಿ ತುಂಬ ದಿನಗಳೇ ಆಗೋಯ್ತಲ್ಲ. ಸ್ವಲ್ಪ ಈಗ ಮತ್ತೆ ನಾವು ಬ್ಯಾಕ್ ಹೋಗಬೇಕು ಅದಕ್ಕೆ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಮತ್ತು ಇವ್ರ ಮನೆಗೆ ತುಂಬಾ ಚೆನ್ನಾಗಿ ಲಕ್ಷ್ಮಿ ಕೂರಿಸಿದ್ರು. ತೇಜು ಅಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ಆಗಿದ್ರು. ಇವ್ರ ಅತ್ತೆ ಕೂಡ ನನ್ನ ಒಂದು ವೀಡಿಯೋಸ್ ಎಲ್ಲ ನೋಡ್ತಾರೆ. ಅವ್ರ ಮನೆಗೆ ಹೋದಾಗ ಅವ್ರ ಮನೇಲಿ ಜಾಸ್ತಿ ಜನ ಇದ್ದರು, ಹಂಗಾಗಿ ಅಲ್ಲಿ ವೀಡಿಯೋ ನಾನು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ತುಂಬ ಚೆನ್ನಾಗಿ ಕೂರಿಸಿದ್ರು. ಪಕ್ಕದಲ್ಲಿ ಹಾಕಿದ್ದೀನಿ ನೋಡಿ, ಖುಷಿ ಆಯಿತು. ಹಾಗೆ ಅವರು ಕೂಡ ನಮ್ಮ ಮನೆಗೆ ಬಂದಿದ್ದರು, ಇನ್ವೈಟ್ ಮಾಡಿದ್ರು. ಅವ್ರು ಫಸ್ಟ್ ನನ್ನನ್ನು, ನಾನು ಹೋಗ್ಬಿಟ್ಟು ಆಮೇಲೆ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡ್ಬಂದಿದ್ದು. ಫೈನಲ್ ಆಗಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಆಯಿತು. ತುಂಬಾ ಚೆನ್ನಾಗಾಯಿತು, ತುಂಬಾ ಖುಷಿ ಕೊಡ್ತು ನನಗೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಕೂಡ ಎಲ್ಲರೂ ಒಳ್ಳೆ ಮನಸ್ಸಿಂದ ನೋಡಿ ವಿಡಿಯೋಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ತುಂಬಾ ಗ್ಯಾಪ್ ಆಗಿದೆ ವಿಡಿಯೋ ಮತ್ತೆ ನನ್ನ ಕೈಗೆ ಯೂಟ್ಯೂಬ್ ಚಾನಲ್ ನಾನು ಕರೆಕ್ಟಾಗಿ ತಗೋಬೇಕು ಅಂದರೆ ಸ್ವಲ್ಪ ನನಗೂ ಕೂಡ ಟೈಮ್ ಹಿಡಿಯುತ್ತೆ. ಹಾಗೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಕೂಡ ಆಫ್ ಆಗಿಬಿಟ್ಟಿದೆ. ನಾನು ಜಾಸ್ತಿ ಗ್ಯಾಪ್ನ ತೊಗೊಂಡಿರೋದಕ್ಕೆ. ರೆಗ್ಯುಲರಾಗಿ ವೀಡಿಯೋಸ್ ಹಾಕಿದ್ರೆ ಮತ್ತೆ ಅದು ಸರಿ ಹೋಗ್ಬೋದು. ಅದನ್ನು ನಾನು ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಕೂಡ ನಂಗೆ ಟೈಮ್ ಇಲ್ಲ, ಹಂಗಾಗ್ಬಿಟ್ಟಿದೆ. ಬಟ್ ಆದರೂ ಪರವಾಗಿಲ್ಲ, ನನ್ನ ಒಂದು ಲೈಫ್ ಟೈಮ್ ಮೆಮೊರಿಯಾಗಿ ಈ ಒಂದು ಹಬ್ಬ ಉಳಿಲಿ ಅಂತ ಈ ವಿಡಿಯೋ ಮಾಡಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.